ಅಧ್ಯಕ್ಷರೇ, 1 ಗಂಟೆ 40 ನಿಮಿಷ ಆಯಿತು. ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ನೀವು ಒಂದು ದಾಖಲೆಯನ್ನ ನಿರ್ಮಿಸಿದಿರಿ. ಹಂಗಾಗಿ ಎಷ್ಟು ಜನ ಸದಸ್ಯರಿದ್ದೇವೆ ನಾವೆಲ್ಲರೂ ಕೂಡಿ ನಿಮ್ಗೆ. ಮಾನ್ಯ ಸಭಾಧ್ಯಕ್ಷರೇ, ನಾಳೆ 10 ಗಂಟೆಗೆ ಫೋಟೋ ಇದೆಯಾ ಮಾನ್ಯ ಸಭಾಧ್ಯಕ್ಷರೇ? ಹೇಳ್ತೇನೆ. ಬಹುಶಃ ಇವತ್ತು ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಈಗ ಎಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಗೆ ಅದು ಸಮಯ ಎಷ್ಟು ಹೋಗ್ತದೆ ಗೊತ್ತಿಲ್ಲ. ಶಾಸಕರಿಗೆ ಏನೋ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಬೇಕು. ಕಾಲಿಂಗ್ ಅಟೆನ್ಷನ್ ಇದೆ ನಮ್ಮ ಈ ಬಜೆಟ್ ಸ್ಪೆಷಲಿ. ಏನಿದೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಾ, ಆ ಒಂದು ಕೆಲಸ ಮುಖಾಂತರ ಹೋಗೋದು ಇಷ್ಟೊತ್ತು ತನಕ ಬಂತು. ಆದ್ರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಂತ, ಯಾಕೆ ನನ್ನ ಒಬ್ಬನಿಂದ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರದ ಮಂತ್ರಿಗಳಾದಂಥ ಪರಮೇಶ್ವರ್ ಜಿ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರು, ಮಹಾದೇವಪ್ಪ 3 ಜನ, ನಮ್ಮ ಡೆಪ್ಯೂಟಿ ಲೀಡರ್ ಆದಂಥ ರೂಪಲ್ ಅಮ್ಮನಿ ಅವರು, ಅದು ನಮ್ಮ ಸ್ಪೀಕರ್ ಆಗಿ ಡೆಪ್ಯೂಟಿ ಸ್ಪೀಕರ್ ರೂಪಲ್ ಅಮ್ಮನಿ ಅವರು, ಬಹುಶಃ ಡೆಪ್ಯೂಟಿ ಇಲ್ಲಿ ಅಧ್ಯಕ್ಷ ಡೆಪ್ಯೂಟಿ ಲೀಡರ್ ಅಪೋಸಿಷನ್ ಲೀಡರ್ ಆಗಿರುವಂತ ಬಹುಶಃ ಬೆಲ್ಲದವರು, ನಮ್ಮ ಚೀಫ್ ವಿಪ್ ಇದ್ದಾರೆ, ಒಂದು ಅಶೋಕ್ ಅವರು ಇದ್ದಾರೆ, ಮತ್ತು ದೊಡ್ಡನಗೌಡ ಪಾಟೀಲ್, ಶಾಸಕ ಮಿತ್ರರಾಗಿದ್ದ ಅಲಂ ಪ್ರಭು ಇರಲಿ, ನಮ್ಮ ಮಂತ್ರಗೌಡ ಇರಲಿ, ಪ್ರಕಾಶ್ ಇರಲಿ, ಮಂಜೂರ್ ಇರಲಿ, ಬೇಲೂರು ಸುರೇಶ್ ಇರಲಿ, ಶ್ರೀವಾಸ್ತವ್, ಬಹುಶಃ ನಮ್ಮ ಚನ್ನಬಸಪ್ಪ, ಬಹುಶಃ ಇವು ತಾವೆಲ್ಲರೂ ಕೂಡ ಇದ್ದ ಕಾರಣ ಬಹುಶಃ ಮತ್ತು ಅದೇ ರೀತಿ ನಮ್ಮ ಲಿಜಿಸ್ಲೇಷನ್ ಸೆಕ್ರೆಟರಿ ಸಿಬ್ಬಂದಿ ವರ್ಗದವರು, ಇಲಾಖೆ ಬೇರೆ ಬೇರೆ ಅಧಿಕಾರಿಗಳು, ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಬಹುಶಃ ಈ ಒಂದು ಇವತ್ತೊಂದು ಇತಿಹಾಸ ಇವತ್ತು ನಿರ್ಮಾಣ ಆಗಿದೆ. ತಾವೆಲ್ಲರಿಗೂ ಪಾಲ್ದಾರ ಅಂತ ಹೇಳಿಕೆ ಬಯಸಿ ಆ ಪ್ರೊಸೀಡಿಂಗ್ಸ್ ಒಂದು ರೆಕಾರ್ಡ್ ಇರಲಿಕ್ಕೆ ಅಂತ ಹೇಳಿ ನಿಮ್ಮ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಈಗ ಪಾಲ್ದಾರ ಅಂತ ಹೇಳಿಕೆ ಬಯಸಿ ಆ ಪ್ರೊಸೀಡಿಂಗ್ಸ್ ಒಂದು ರೆಕಾರ್ಡ್ ಇರಲಿಕ್ಕೆ ಅಂತ ಹೇಳಿ ನಿಮ್ಮ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಈಗ ಅಲ್ಲ ಒಂದ್ ಸೆಕೆಂಡ್, ಈಗ ರಾತ್ರಿ ತನಕ ನಿಂತಿದ್ದೀರಿ, ಅದು ಯಶಸ್ವಿ ಅಲ್ಲ. ನಾಳೆ ಕರೆಕ್ಟ್ 10 ಗಂಟೆಗೆ ಬರಬೇಕು. ಹಾಗೆ ಈಗ ನೀನು 2 ಗಂಟೆ ಮನೆಗೆ ಹೋಗಿ ನೀವು ಎಷ್ಟು ಗಂಟೆ ಮಲಗಿದ್ರು ಕೂಡ 10 ಗಂಟೆಗೆ ಮಾತ್ರ ಕರೆಕ್ಟ್ ಆಗಿ ಫೋಟೋ ಸೆಷನ್ ಇದೆ. 10 ಗಂಟೆ ಬರ್ತೀವಿ. ಅಧಿವೇಶನ ಎಷ್ಟು ಗಂಟೆಗೆ ಹೇಳಿ? 11 ಗಂಟೆಗೆ ಮಾಡಿ. 10:30 ಗಂಟೆಗೆ ಫೋಟೋ ಇಲ್ಲ 10 o'clock ಅಲ್ಲಿ ಗೇಟ್ ಹತ್ತಿರ, ವಿಧಾನಸೌಧ ಆಕ್ಸೈಡ್ ಗೇಟ್ ಹತ್ತಿರ. ಮತ್ತೆ ಆ ಫೋಟೋದಲ್ಲಿ ಎಲ್ಲರಿಗೂ ಕ್ಲಾಕ್ ಬರ್ತದೆ ಮನೆಯಲ್ಲಿ ಫಿಟ್ ಮಾಡ್ಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಸ್ವಲ್ಪ ಝೂಮ್ ಮಾಡಕ್ಕೆ ಅವಕಾಶ ಕೊಡಿ ಮಾನ್ಯ ಅಧ್ಯಕ್ಷ.